ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೇಸು ಕ್ರಿಸ್ತನ ಜನನವನ್ನು ಜ್ಞಾಪಿಸಿಕೊಳ್ಳುವಂಥ ಈ ತಿಂಗಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದಂಥ ಆ ಉದ್ದೇಶ, ಆ ಹುಟ್ಟಿನ ಕಾರಣವೇನು ಎಂಬುದೇ ಮುಖ್ಯ ಸಂದೇಶವಾಗಿದೆ. ಎಲ್ಲೆಲ್ಲೂ ಕ್ರಿಸ್ಮಸ್ ಟ್ರೀಗಳನ್ನು ಡೆಕೋರೇಟ್ ಮಾಡಿರೋದನ್ನು ನೋಡ್ತೀವಿ. ಎಲ್ಲ ಮನೆಗಳಲ್ಲಿ ಸ್ಟಾರ್ಗಳನ್ನಿಟ್ಟು ಕೇಕ್ಗಳನ್ನು ಹಂಚಿ ಬಹುಮಾನಗಳನ್ನು ಪ್ರೀತಿಯಿಂದ ಅನೇಕರಿಗೆ ಕೊಡೋದನ್ನು ನಾವು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನೋಡ್ತೀವಿ. ಆದರೆ ಇದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದಂಥ ಒಂದು ಬಹುಮಾನವನ್ನೇ ನಾನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಯೇಸು ಕ್ರಿಸ್ತನ ಜನನದ ಬಹುಮಾನ. ಇಟ್ಸ್ ಎ ಗಿಫ್ಟ್ ಫ್ರಮ್ ಜೀಸಸ್ ಟು ಯು ಆನ್ ದಿಸ್ ಕ್ರಿಸ್ಮಸ್. ಯೇಸು ಕ್ರಿಸ್ತನಿಂದ ನಿಮಗೆ ಕೊಡಲ್ಪಡುವಂಥ ಬಹುಮಾನ. ಒಂದಾನೊಂದು ಊರಲ್ಲಿ ಒಂದು ವಿಧವೆ ಇದ್ದಳು. ಆ ವಿಧವೆಗೆ 9 ಮಕ್ಕಳು. ಆ ಕಷ್ಟದಲ್ಲೂ ತನ್ನ ಮಕ್ಕಳನ್ನು ಬೆಳೆಸಬೇಕೆಂಬ ಆಸೆಯು, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕೆಂಬ ಆಗ್ರಹವು ಆ ವಿಧವೆಯ ಹೃದಯದಲ್ಲಿತ್ತು. ಆ ಸಮಯದಲ್ಲಿ ಒಂದು ವರ್ಷ ಅವರು ಕ್ರಿಸ್ಮಸ್ ಆಚರಿಸೋದಕ್ಕೆ ಬಂದ ಸಮಯದಲ್ಲಿ ಅವರು ತುಂಬ ಬಡ ಕುಟುಂಬವಾಗಿದ್ದ ಕಾರಣ ಕ್ರಿಸ್ಮಸ್ ಹಬ್ಬ ಆಚರಿಸೋದಕ್ಕೆ ಅವರ ಕೈಯಲ್ಲಿ ಹಣವಿಲ್ಲ, ಹೊಸ ಬಟ್ಟೆ ಇಸ್ಕೊಳೋಕ್ಕೆ ಹಣವಿಲ್ಲ, ಮನೆಯಲ್ಲಿ ವಿಭಿನ್ನವಾದ ರುಚಿಕರವಾದಂಥ ಅಡಿಗೆಯನ್ನು ಮಾಡೋದಕ್ಕೆ ಅವರಿಗೆ ಹಣವಿಲ್ಲ. ಆ ಸಮಯದಲ್ಲಿ ತುಂಬ ದುಃಖದಿಂದ ಈ ತಾಯಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಕಾರಣ ಆ ರಾತ್ರಿ ಎಲ್ಲ ತನ್ನ ಮನೆಯಲ್ಲಿ ಕೂತು ಕಣ್ಣೀರಿಂದ ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಾಗ, ಏನು ಇಲ್ಲದಿದ್ರೇನು ನಮ್ಮನೇಲಿರುವಂತಹ ಕ್ರಿಸ್ಮಸ್ ಟ್ರೀಯನ್ನು ಇರುವಂತ ಎಲ್ಲ ಡೆಕೋರೇಷನ್ಸ್ ಮುಖಾಂತರವಾಗಿ ನಾನು ಡೆಕೋರೇಷನ್ ಮಾಡ್ತೀನಿ ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಮಕ್ಕಳ ಸಂತೋಷಕ್ಕಾಗಿ ತಾಯಿ ಆ ಕ್ರಿಸ್ಮಸ್ ಟ್ರೀಯನ್ನು ಇದ್ದಂತ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಇಂದ ಡೆಕೋರೇಟ್ ಮಾಡಿ. ಇದನ್ನು ನೋಡುತ್ತಿದ್ದ ಒಂದು ಸ್ಪೈಡರ್, ಆ ಸ್ಪೈಡರ್ ಈ ತಾಯಿಯ ದುಃಖವು ಅರ್ಥ ಆಯಿತು. ಈ ತಾಯಿ ಮಾಡ್ತಾ ಇರುವಂತ ಆ ಕ್ರಿಯೆ ನೋಡಿದಂತ ಈ ಸ್ಪೈಡರ್ ತಾಯಿ ಮಲಗಿದ ನಂತರ ಈ ಮರವನ್ನು ಸಂಪೂರ್ಣವಾಗಿ ಆ ಸ್ಪೈಡರ್ ಇಂದ ಬರುವಂತ ಆ ವೆಬ್ ಅನ್ನು ಈ ಮರಕ್ಕೆ ಸುತ್ತಲೂ ಡಿಸೈನ್ ಆಗಿ ಮಾಡಿತು. ಇದನ್ನು ನೋಡಿದಂತ ಪರಲೋಕದ ದೇವರು ಆ ಸ್ಪೈಡರ್ ವೆಬ್ ಅನ್ನು ಬೆಳ್ಳಿಯಾಗಿ ಮಾರ್ಪಡಿಸಿದ್ರು. ಬೆಳ್ಳಿಯಾಗಿ ಮಾರ್ಪಡಿಸಿದಾಗ ಬೆಳಗ್ಗೆದ್ದು ಈ ತಾಯಿ ನೋಡುವಾಗ ಈ ಮರವು ಸಂಪೂರ್ಣವಾಗಿ ಬೆಳ್ಳಿ ಆದಾಗ ಅದನ್ನು ತೆಗೆದುಕೊಂಡು ಮಕ್ಕಳಿಗೆ ಹಣವನ್ನು, ಊಟವನ್ನು, ವಸ್ತ್ರವನ್ನು ಆ ತಾಯಿ ಉಪಯೋಗಿಸಲ್ಪಟ್ಟಿತು. ಹಾಗೆ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀಗಳಲ್ಲಿ ಒಂದು ಬೆಳ್ಳಿಯ ಕಲರ್ಗಳಲ್ಲಿ, ಬೆಳ್ಳಿಯ ರೀತಿಯಲ್ಲಿರುವಂಥ ಶೇಪ್ ಇರುವಂಥ ಒಂದು ಡೆಕೋರೇಷನ್ ಐಟಮ್ ಅನ್ನು ಇಡೋದಕ್ಕೆ ಕ್ರಿಸ್ಮಸ್ ಟ್ರೀಯಿಂದ ಜನರು ಪ್ರಾರಂಭಿಸಿದ್ರು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ತಾಯಿಯ ಕ್ರಿಯೆಯನ್ನು ನೋಡಿದಂಥ ಸ್ಪೈಡರ್ ವೆಬ್, ಆ ಸ್ಪೈಡರ್ನ ಕ್ರಿಯೆಯನ್ನು ನೋಡಿದಂಥ ದೇವರು ಆ ಸ್ಪೈಡರ್ ವೆಬ್ ಅನ್ನು ಬೆಳ್ಳಿಯಾಗಿ ಮಾರ್ಪಡಿಸಿದ್ರು. ಈ ಕ್ರಿಸ್ಮಸ್ ಹಬ್ಬದಲ್ಲೂ ನಿಮಗೆ ನಾನು ಕೊಡಲ್ಪಡಬೇಕಾದಂಥ ಸಂದೇಶವೇ, ನಿಮಗೊಂದು ಟ್ರಾನ್ಸ್ಫರ್ಮೇಷನ್ ಅನ್ನು ಈ ಕ್ರಿಸ್ಮಸ್ ಅಲ್ಲಿ ದೇವರು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅನೇಕರಿಗೆ ಅನೇಕ ಜೀವಿತದ ಸಾಹಚರ್ಯಗಳಿಂದ ಬದಲಾವಣೆ ಬೇಕು. ಅನೇಕರಿಗೆ ಅವರು ಅನುಭವಿಸುವಂತ ಕಷ್ಟಗಳಿಂದ ಮಾರ್ಪಾಡು ಬೇಕು. ಅನೇಕರಿಗೆ ಅವರು ಹಾದು ಹೋಗುವಂತ ರೀತಿಯಲ್ಲಿ, ದಾರಿಗಳಲ್ಲಿ ಅವರಿಗೊಂದು ವ್ಯತ್ಯಾಸ ಬೇಕಾಗಿದೆ. ನನಗೆ ಮಾತ್ರ ಯಾಕೆ ಈ ಕಷ್ಟ, ನನ್ನ ಕುಟುಂಬದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ, ನಾನು ಮಾತ್ರ ಯಾಕೆ ಈ ನೋವುಗಳನ್ನು ಹೊಂದಬೇಕು ಎಂಬ ಚಿಂತೆಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನನ್ನನ್ನು ನೋಡುವಂತ ಸಹೋದರ ಸಹೋದರಿ, ನಿನಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 2000 ವರ್ಷಗಳ ಮುಂಚೆ ಬೆತ್ಲೆಹೇಮ್ ಎಂಬ ಪಟ್ಟಣಕ್ಕೆ ಒಂದು ತಾಯಿಯು ತಂದೆಯು, ಅವರ ಹೆಸರೇ ಮೇರಿ ಜೋಸೆಫ್ ಎಂಬುದಾಗಿ, ಅವರು ಈ ಬೆತ್ಲೆಹೇಮ್ ಪಟ್ಟಣಕ್ಕೆ ತುಂಬು ಗರ್ಭಿಣಿಯಾಗಿ ಮೇರಿ ಬರುವಾಗ ಮನೆ ಯಾವುದು ಸಿಗದೇ ಇದ್ದ ಕಾರಣ ಅವರು ಒಂದು ಹಸು ಕೊಟ್ಟಿಗೆಯಲ್ಲಿ ಒಂದು ಮಗುವನ್ನು ಜನನ ಕೊಟ್ಟರು. ಆ ಮಗುವೇ ಯೇಸು ಕ್ರಿಸ್ತನು. ಕಷ್ಟದಲ್ಲಿ, ಪ್ರಯಾಸದಲ್ಲಿ
ತುಂಬಾ ತಗ್ಗಿನ ಸ್ಥಳದಲ್ಲಿ ಈ ಯೇಸು ಕ್ರಿಸ್ತನು ಜನಿಸಿದ್ದು ಯಾಕೆ ಗೊತ್ತಾ? ಈ ಕಷ್ಟಗಳಲ್ಲೂ, ನೋವಿನಲ್ಲೂ, ದುಃಖದಲ್ಲೂ, ಅವಮಾನದಲ್ಲೂ, ನಿಂದೆಯಲ್ಲೂ ಹಾದು ಹೋಗುವಂತ ಜನರಿಗೆ ಈ ಸಂದೇಶವನ್ನು ತಲುಪಿಸೋದಕ್ಕೆ, ಆತನು ನಮ್ಮೊಂದಿಗೆ ಹೊಂದಾಣಿಕೆ ಹೊಂದೋದಕ್ಕೆ, ಕಷ್ಟ ಹೊಂದುವವರ ಮಧ್ಯದಲ್ಲಿ ಕಷ್ಟ ಹೊಂದುವ ಆ ಜನರೊಂದಿಗೆ ಹೊಂದಾಣಿಕೆ ಹೊಂದುವ ಒಂದು ದೇವರಿದ್ದಾರೆ, ಅದು ನಾನು ಘೋಷಿಸುವಂತ ಯೇಸು ಕ್ರಿಸ್ತನು. ಮನುಷ್ಯರ ಕಷ್ಟಗಳನ್ನು ತಿಳಿದುಕೊಳ್ಳುವ ದೇವರು, ಕಣ್ಣೀರನ್ನು ನೋಡುವ ದೇವರು. ನೀವು ಕಣ್ಣೀರು ಹಾಕುವಾಗ ಆ ಕಣ್ಣೀರನ್ನು ಹೊರೆಸುವ ಸಮಯದಲ್ಲಿ ಆತನೂ ಕಣ್ಣೀರಿನಿಂದಲೇ ಹೊರೆಸುತ್ತಾನೆ. ನಿನ್ನ ಕಷ್ಟವನ್ನು, ರೋಗವನ್ನು ತಾನು ಹೊತ್ತುಕೊಂಡನು ಎಂಬುದೇ ಈ ಕ್ರಿಸ್ಮಸ್ನ ಸಂದೇಶ. ನಿನಗಿವತ್ತು ಬದಲಾವಣೆ ಬೇಕೆ, ನಿನಗಿವತ್ತು ಟ್ರಾನ್ಸ್ಫಾರ್ಮೇಶನ್ ಬೇಕಾಗಿದ್ದರೆ ಈ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ ಈ ಜನರದಂದು ನಾನು ನಿಮಗೆ ಸಾರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತನ ಆ ಶಿಲುಬೆಯ ಮರಣ ಕಳ್ಳನಿಗೆ ಬದಲಾವಣೆ ಹೊಂದಿಕೊಟ್ಟಿತು. ಅನೇಕರು ಆ ದೃಶ್ಯವನ್ನು ನೋಡಿದವರಿಗೆ ಬದಲಾವಣೆ ಉಂಟಾಯಿತು. ಅದನ್ನು ಕೇಳಿದ ಯುಗಾಂತರದಲ್ಲಿದ್ದಂಥ ಜನರ ಹೃದಯದಲ್ಲಿ ಬದಲಾವಣೆ ದೇವರು ಉಂಟು ಮಾಡಿದ್ರು. ಇವತ್ತು ನೀನು ಅನೇಕ ವಿಷಯಗಳಲ್ಲಿ ಚಂಚಲ ಪಡುತ್ತಿದ್ದರೆ, ನಿನಗೊಂದು ಬದಲಾವಣೆ ಬೇಕಾದರೆ ಈ ಯೇಸು ಕ್ರಿಸ್ತನು ಕೊಡ್ತಾನೆ ಎಂಬ ಸಾಕ್ಷಿಯನ್ನು ನಿಮಗೆ ಸಾರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಅನೇಕ ಕೆಟ್ಟ ಅಭ್ಯಾಸಗಳು, ಅನೇಕ ಬೇಡದಾದಂಥ ವಿಷಯಗಳು ಹೊಂದಂತ ಮನುಷ್ಯ. ಆದರೆ ನನಗೊಂದು ಬದಲಾವಣೆ ಬೇಕಾಗಿತ್ತು. 2010 ಆ ವರ್ಷದಲ್ಲಿ, 2010ನೇ ವರ್ಷದಲ್ಲಿ ಈ ಯೇಸು ಸ್ವಾಮಿ ನನ್ನ ಜೀವಿತದಲ್ಲೂ ಪ್ರವೇಶಿಸಿದ್ರು. ಆಗಿನಿಂದ ನನಗೆ ಅನೇಕ ಬದಲಾವಣೆಗಳನ್ನು ದೇವರು ಕೊಟ್ಟರು. ನಿಮಗೂ ಈ ಕ್ರಿಸ್ಮಸ್ ಹಬ್ಬದ ಬಹುಮಾನವಾಗಿ ಟ್ರಾನ್ಸ್ಫಾರ್ಮೇಶನ್ ಅನ್ನು, ಬದಲಾವಣೆಯನ್ನು ಕೊಡೋದಕ್ಕೆ ಆತನು ಬಯಸುತ್ತಿದ್ದಾನೆ. ನಿಮಗೆ ಬೇಕಾದಲ್ಲಿ ಯೇಸು ಸ್ವಾಮಿ ನನ್ನ ಜೀವಿತದಲ್ಲೂ ಬದಲಾವಣೆ ಕೊಡೋದಕ್ಕೆ ನೀವು ಬನ್ನಿ ಎಂಬ ಪ್ರಾರ್ಥನೆಯನ್ನು ಮಾಡೋದಾದರೆ, ನಿಮಗೆ ಈ ಕ್ರಿಸ್ಮಸ್ ಹಬ್ಬದ ಬಹುಮಾನವಾಗಿ ಯೇಸು ಕ್ರಿಸ್ತನು ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಕೊಡೋದಕ್ಕೆ ಬಯಸ್ತಿದ್ದಾನೆ. ನಿಮ್ಮನ್ನೆಲ್ಲರನ್ನು ದೇವರು ಈ ವರ್ಷ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂತ ನಿಮ್ಮ ಸಂಕಟಗಳಿಂದ ಬದಲಾವಣೆಯನ್ನು, ಟ್ರಾನ್ಸ್ಫಾರ್ಮೇಶನ್ ಅನ್ನು, ಚೇಂಜ್ ಅನ್ನು ದೇವರು ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ನಿಮ್ಮ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ನಮಗಾಗಿ ಕೊಟ್ಟೆ. ಆ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ, ಜನನ ಮುಖಾಂತರವಾಗಿ ಅನೇಕರು ಸಂತೋಷ ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಷ್ಟದಿಂದ, ದುಃಖದಿಂದ, ಭಾರದಿಂದ, ಪ್ರಯಾಸಗಳಿಂದ ನರಳುವಂತ ನಿನ್ನ ಜನರ ಮಧ್ಯದಲ್ಲಿ, ಅವರ ಜೀವಿತದಲ್ಲಿ ನೀನೇ ಒಂದು ಬದಲಾವಣೆಯನ್ನು ಕೊಡು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರನ್ನು ಆಶೀರ್ವದಿಸು. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಅವರು ಸಂತೋಷಗೊಂಡವರಾಗಿ, ಸಂತೋಷದಿಂದ ನಿನ್ನ ಹುಟ್ಟುವನ್ನು ಆಚರಿಸೋದಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಆಶೀರ್ವದಿಸ್ತಾ ಇದ್ದೀವಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇಲೆ. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಮತ್ತೊಂದು ಸಾರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.